ಡಿಸಿಎಂ ಔತಣಕೂಟಕ್ಕೆ ಸಿಎಂ ಆಪ್ತ ಬಳಗದಿಂದ ಕೌಂಟರ್ ಕೊಡಲಾಗಿದೆ. ಸಿಎಂ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಂದ ಶಕ್ತಿ ಪ್ರದರ್ಶನದ ಲೆಕ್ಕಾಚಾರ ನಡೀತಾ ಇದೆ. ಈಗಾಗಲೇ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತವರ ಸಂಖ್ಯೆ ಬರೋಬ್ಬರಿ 35 ಜನ ಅಂತ ಗೊತ್ತಾಗ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ನಡೆದಿರುವಂತಹ ಮತ್ತೊಂದು ಡಿನ್ನರ್ ಪಾಲಿಟಿಕ್ಸ್. ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಖುದ್ದು ಸಿಎಂ ಪುತ್ರ ಭಾಗಿಯಾಗ್ತಾರೆ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿ ರಾಜಕೀಯ ಚರ್ಚೆಗಳು ನಡೆದಿರುವಂತಹ ಸಾಧ್ಯತೆ ಇದಾವೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಇದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಹಿಂದೆ ನಡೆದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಾಸಕರು ಅವರು ನಡೆಸಿರುವಂತಹ ಡಿನ್ನರ್ ಮೀಟಿಂಗ್ ಒಂದು ಕಡೆ ದೃಶ್ಯಾವಳಿಗಳಿದ್ರೆ, ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿರುವಂತವರು ಅಂದ್ರೆ ಸಿಎಂ ಬಣದವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದರಲ್ಲಿ ಬರೋಬ್ಬರಿ 35ರಿಂದ 36 ಜನ ಶಾಸಕರುಗಳು ಭಾಗಿಯಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸಹ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ನೀವು ಯಾವಾಗ ಬೆಳಗಾವಿ ಸೆಷನ್ ಶುರು ಆಗುತ್ತಲ್ಲ, ಬೆಳಗಾವಿ ಸೆಷನ್ ಶುರು ಆದಾಗಿಂದನೂ ಸಹ ಇದು ಒಂದು ರೀತಿಯಲ್ಲಿ ಏನಂದ್ರೆ, ಬೆಳಗಾವಿ ಸೆಷನ್ ರಾಜ್ಯದ ಜನರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಅಥವಾ ರಾಜ್ಯದ ಕಷ್ಟಗಳ ಪರವಾಗಿ ಚರ್ಚೆ ಮಾಡೋದಕ್ಕೆ ಸೇರಿರೋ ಹತ್ರ ಕಾಣಿಸ್ತಾ ಇಲ್ಲ. ದಿನಪೂರ್ತಿ ಸೆಷನ್ ಅಲ್ಲಿ ಗಲಾಟೆ ಮಾಡೋದು ಅಥವಾ ಏನಂದ್ರೆ ಅಲ್ಲಿ ಒಳ್ಳೆಯ ಉತ್ತರ ಕರ್ನಾಟಕ ಆಗಲಿ ಅಥವಾ ಕಲ್ಯಾಣ ಕರ್ನಾಟಕ ಆಗಲಿ, ಮಧ್ಯ ಕರ್ನಾಟಕ ಆಗಲಿ ಅಥವಾ ಯಾವುದೇ ಭಾಗದ ವಿಚಾರಗಳನ್ನ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡದೆ ರಾತ್ರಿ ಮಾತ್ರ ಬಹಳಷ್ಟು ಗಂಭೀರವಾದಂತಹ ಚರ್ಚೆಗಳು ನಡೀತವೆ. ರಾತ್ರಿ 8 ಗಂಟೆ ಅಥವಾ 9 ಗಂಟೆ ಶುರು ಆದರೆ ಮಧ್ಯರಾತ್ರಿ 2 ಗಂಟೆವರೆಗೂ ಸಹ ಡಿನ್ನರ್ ಮೀಟಿಂಗ್ಗಳು. ಆ ಡಿನ್ನರ್ ಮೀಟಿಂಗ್ಗಳು ಯಾವ ವಿಚಾರವಾಗಿ? ಸ್ವತಃ ಸರ್ಕಾರ ಅಧಿವೇಶನವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗಿತ್ತು. ಅಧಿವೇಶನದಲ್ಲಿ ರಾಜ್ಯದ ಆಗು ಹೋಗುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಯಾವ ರೀತಿಯಾಗಿ ಕೊಡಬೇಕು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆಗೆ ಫ್ಲಡ್ ಬಂದಿತ್ತು ಮಳೆಗಾಲದ ಸಂದರ್ಭದಲ್ಲಿ, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೆಲವೊಂದು ಕಡೆಗೆ ಬೆಳೆ ಹಾನಿಯಾಗಿದೆ, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಇನ್ನೊಂದು ಕಡೆಗೆ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿತ್ತು, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಇದ್ಯಾವುದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇಲ್ಲ. ಅಲ್ಲಿ ಚರ್ಚೆ ಆಗ್ತಾ ಇರೋದು, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವುದು ಕೇವಲ ಡಿನ್ನರ್ ಪಾಲಿಟಿಕ್ಸ್. ಆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಈ ಎರಡೂ ಬಣಗಳು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಆ ಒಂದು ಸಭೆಯಲ್ಲಿ ಸೇರಿ ಚರ್ಚೆಯನ್ನು ನಡೆಸಿದ್ರು ಅಂತ ನೋಡ್ತಾ ಹೋದ್ರೆ, ಮೊದಲನೇದು ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್, ಎರಡನೇದು ಅಪ್ಪಾಜಿ CS ನಾಡಗೌಡರು, KN ರಾಜಣ್ಣ, ಯತೀಂದ್ರ ಸಿದ್ದರಾಮಯ್ಯ, BR ಪಾಟೀಲ್ ಅವರು ಸಹ ಇದ್ರು, ಯಾಸಿರ್ ಖಾನ್ ಪಠಾಣ್, MR ಪಾಟೀಲ್, ಶ್ರೀನಿವಾಸ್ ಮಾನೆ, ಇವರೆಲ್ಲರೂ ಸಹ ಶಾಸಕರು ನಿನ್ನೆ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಇವ್ರ ಜೊತೆಗೆ ಮಂಥರ್ಗೌಡ, ವಿಶ್ವಾಸ್ ವೈದ್ಯ, KS ಬಸವಂತಪ್ಪ ಶಾಸಕರು, ಆಸಿಫ್ ಸೇಠ್, ಪಾವಗಡದ ವೆಂಕಟೇಶ್ ಅವರು ಶಾಸಕರಾಗಿರುವಂತಹ ಕಂಪ್ಲಿ ಗಣೇಶ್, ತರೀಕೆರೆ ಶ್ರೀನಿವಾಸ್, NT ಶ್ರೀನಿವಾಸ್, ರಾಘವೇಂದ್ರ ಹಿಟ್ನಾಳ್ ಅವರು, ಇನ್ನು ದರ್ಶನ್ ಧ್ರುವ ನಾರಾಯಣ್, ನಾರಾ ಭರತ್ ರೆಡ್ಡಿ, ಮಹಾಂತೇಶ್ ಕೌಜಲ್ಗಿ, ಭೀಮಣ್ಣ ನಾಯಕ್, BB ಚಿಮ್ಮನಕಟ್ಟಿ. ಈ BB ಚಿಮ್ಮನಕಟ್ಟಿ ಅವ್ರ ವಿಚಾರ ಹೇಳಬೇಕು ಅಂದ್ರೆ, BB ಚಿಮ್ಮನಕಟ್ಟಿ ಅವರು ಮೊನ್ನೆ DCM DK ಶಿವಕುಮಾರ್ ಅವರು ಕರೆದಿರುವಂತಹ ಮೀಟಿಂಗ್ ಅಲ್ಲೂ ಹೋಗಿದ್ರು. ಅವರು ಆ ಒಂದು ಸಭೆಯಲ್ಲೂ ಇದ್ರು, ಈ ಸಭೆಯಲ್ಲೂ ಇದ್ದಾರೆ. ಇನ್ನು UB ಬಣ್ಕಾರು ಸಹ ಆ ಸಭೆಗೂ ಹೋಗಿದ್ರು, ಈ ಸಭೆಯಲ್ಲೂ ಇದ್ದಾರೆ. ಇನ್ನು ಬಸವರಾಜ್ ಶಿವಣ್ಣನವರ್, ರಾಜೀವ್ ಕಾಗೆ, ಕೋನ್ ರೆಡ್ಡಿ, ಅನಿಲ್ ಚಿಕ್ಮಾದು, ಗಣೇಶ್ ಪ್ರಸಾದ್, ಪುಟ್ಟರಂಗ್ ಶೆಟ್ಟಿ ಅವರು, ರಾಜಾ ನರಸಿಂಹ ನಾಯಕ್, ಇನ್ನು ಕಲ್ಯಾಣ ಕರ್ನಾಟಕದ ಭಾಗ ಶಾಸಕರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್, GT ಪಾಟೀಲ್, ಬೆಳಗಾವಿ ಜಿಲ್ಲೆಯವರಾಗಿರುವಂತಹ ಗಣೇಶ್ ಹುಕ್ಕೇರಿ, ರಘುಮೂರ್ತಿ ಮತ್ತು ರಾಣೆಬೆನ್ನೂರಿನ ಶಾಸಕರಾಗಿರುವಂತಹ ಪ್ರಕಾಶ್ ಕೋಳಿವಾಡ್. ಇಷ್ಟು ಜನ, ಬರೋಬ್ಬರಿ 36 ಜನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಯಾವಾಗ ಬೆಳಗಾವಿ ಸೆಷನ್ ಶುರು ಆಗುತ್ತೆ ಆವಾಗಿಂದನೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಕೇವಲ ಡಿನ್ನರ್ ಪಾಲಿಟಿಕ್ಸ್. ಈ ಬಾರಿಯ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕರೆದಿರುವಂತಹ ಈ ಒಂದು ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ? ಜಗದೀಶ್, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಗೊಂದಲದ ಬೆನ್ನಲ್ಲೇ ಕೂಡ ಡಿನ್ನರ್ ಪಾಲಿಟಿಕ್ಸ್ ಇನ್ನೂ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಅಧಿವೇಶನದ ಸಂದರ್ಭದಲ್ಲಿ ಪೈಪೋಟಿ ಎಂಬಂತೆ ಡಿನ್ನರ್ ಪಾಲಿಟಿಕ್ಸ್ ಸಹಜವಾಗಿ ಕೂಡ ನಡೀತಾ ಇದೆ. ಸೊ ಇತ್ತೀಚೆಗಷ್ಟೇ DCM DK ಶಿವಕುಮಾರ್ ಅವರು ಒಂದು ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಆಯೋಜಿಸಿದ್ರು. ಆ ಒಂದು ಸಭೆಯಲ್ಲಿ ಸುಮಾರು 30ಕ್ಕೆ ಹೆಚ್ಚು ಜನ ಶಾಸಕರು ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು. ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕೂಡ CM ಆಪ್ತ ಬಳಗದ ಹಲವು ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜಿಸುವ ಮೂಲಕ ಶಕ್ತಿ ಪ್ರದರ್ಶನ ತೋರಿಸುವಂತೆ ಕಂಡು ಬಂದಿತ್ತು. ಸತೀಶ್ ಜಾರಕಿಹೊಳಿ ಅವರು ಕೂಡ CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಪ್ರಮುಖ ನಾಯಕರು ಕೂಡ ಹೌದು. ಸತೀಶ್ ಜಾರಕಿಹೊಳಿ ಅವರು 3 ಬಾರಿ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜಿಸಿದ್ದಾರೆ. ಕಳೆದ ರಾತ್ರಿ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸಿದ್ರು. ಆ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ 35ಕ್ಕೆ ಹೆಚ್ಚು ಜನ ಶಾಸಕರು ಭಾಗವಹಿಸುವ ಮೂಲಕ ಶಕ್ತಿ ಪ್ರದರ್ಶನವನ್ನು ಕೂಡ ಸತೀಶ್ ಜಾರಕಿಹೊಳಿ ತೋರಿಸಿದ್ರು. ಅಂದ್ರೆ ತಮ್ಮ ಜೊತೆಯಲ್ಲಿ ಕೂಡ ತಮ್ಮ ಬಳಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಸಂದೇಶ ಕೊಡುವಂಥ ಲೆಕ್ಕಾಚಾರದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು 35ಕ್ಕೂ ಹೆಚ್ಚು ಜನ ಶಾಸಕರನ್ನ ಮೀಟಿಂಗ್ಗೆ ಕರೆದಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಲ್ಲಿ ರಾಜಕೀಯ ವಿಚಾರವಾಗಿ ಏನು ಚರ್ಚೆ ಆಯಿತು ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಶಕ್ತಿ ಪ್ರದರ್ಶನ ನಿರಂತರವಾಗಿ ಸಾಗ್ತಾ ಇದೆ. CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಶಾಸಕರು ಎಲ್ಲರೂ ಕೂಡ ಒಂದ್ ಕಡೆ ಸೇರುವಂತ ಒಂದು ಪ್ರಯತ್ನ ಆಗ್ತಿದ್ರೆ, ಮಗದೊಂದ್ ಕಡೆ DCM DK ಶಿವಕುಮಾರ್ ಅವರು ತಮ್ಮದೇ ಲೆಕ್ಕಾಚಾರದಲ್ಲಿ ಹೊಸ ದಾಳಗಳನ್ನ ಕೂಡ ಉರುಳಿಸ್ತಾ ಇದ್ದಾರೆ. ಹಾಗಾಗಿ CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರ ಬಣಗಳ ನಡುವೆ ಈಗ ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥದ್ದು ತಾರಕಕ್ಕಿರುತ್ತೆ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸುಮಾರು 35ಕ್ಕೆ ಹೆಚ್ಚು ಜನ ಶಾಸಕರು ಭಾಗಿಯಾಗಿರುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಸಂದೇಶ ಏನಕ್ಕೆ ಯಾವ ರೀತಿಯಲ್ಲಿ ಕೊಡುವಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಒಂದು DK ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಕೊಡುವಂಥ ಜೊತೆಗೆ ಹೈಕಮಾಂಡ್ಗೂ ಸಂದೇಶ ಕೊಡುವಂಥ ಒಂದು ಪ್ರಯತ್ನ ಆಗ್ತಿದೆಯಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಅಂದ್ರೆ CM ಸಿದ್ದರಾಮಯ್ಯ ಅವರ ಬಳಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಕೊಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾಲಿಟಿಕ್ಸ್ ಅನ್ನ ನಿರಂತರವಾಗಿ ನಡೆಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಒಂದು ಹಂತದಲ್ಲಿ ಶಾಸಕರ ಸಂಖ್ಯಾಬಲ ಬಹಳ ಮುಖ್ಯ ಆಗಿದ್ದೆ. ಆದಲ್ಲಿ ಯಾರ ಬೆನ್ನಿಗೆ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಮುಂದಾದ್ರೆ ಸಂಖ್ಯಾಬಲ ಬಹಳ ಮುಖ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಶಾಸಕರ ಸಂಖ್ಯಾಬಲವನ್ನ ಕೂಡ್ಕೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಜಗದೀಶ್, ಹರೀಶ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಬಹಳಷ್ಟು ಜನ ಶಾಸಕರುಗಳು ಒಂದು ಕಡೆ DCM DK ಶಿವಕುಮಾರ್ ಕರೆದಿರುವಂತಹ ಡಿನ್ನರ್ ಮೀಟಿಂಗಿಗೂ ಹೋಗಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕರೆದಿರುವಂತಹ ಮೀಟಿಂಗಿಗೂ ಬರ್ತಾರೆ. ಇದೆಲ್ಲವೂ ಸಹ ನೋಡ್ತಾ ಹೋದ್ರೆ ಎರಡು ಕಡೆ ನಾಯಕರುಗಳು ಕೆಲವೊಬ್ರು ಯಾರು ಗೊಂದಲದಲ್ಲಿದ್ದಾರೆ, ಯಾರು ಎರಡು ಕಡೆ ಇಲ್ಲ ಅನ್ನುವಂಥವ್ರು ಇದ್ದಾರೆ, ಅವ್ರನ್ನ ಸೆಳೆಯುವಂತಹ ಲೆಕ್ಕಾಚಾರ. ಮತ್ತೊಂದು ಕಡೆಗೆ ಎಷ್ಟು ಸರಿ ಅಂತ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಒಬ್ಬೊಬ್ಬ ಶಾಸಕರುಗಳು, ಒಬ್ಬೊಬ್ಬ ಬಣದವರು 3-4 ಸರಿ ಈ ರೀತಿಯಾಗಿ ಡಿನ್ನರ್ ಮೀಟಿಂಗ್ನ ಕರೆದ್ರೆ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇವರು ಅಂತ. ಜಗದೀಶ್, ಖಂಡಿತವಾಗಿ ಕೂಡ. ಯಾಕಂದ್ರೆ ಬಣ ತಿಕ್ಕಾಟದ ಕಾರಣಕ್ಕಾಗಿ ಸಹಜವಾಗಿ ಶಾಸಕರು ಯಾರ ಬೆನ್ನಿಗೆ ನಿಲ್ಬೇಕು, ಯಾರ ಪರವಾಗಿ ನಿಲ್ಬೇಕು ಅನ್ನುವಂಥ ಗೊಂದಲದಲ್ಲಿ ಸಹಜವಾಗಿ ಒಳಗಾದಂತೆ ಕಾಣಿಸ್ತಾ ಇದೆ. ಹಾಗೆ ಒಂದ್ ಕಡೆ CM ಸಿದ್ದರಾಮಯ್ಯ ಅವರ ಬಳಗದಲ್ಲಿ ಗುರುತಿಸ್ಕೊಳ್ಬೇಕು ಅಥವಾ DCM DK ಶಿವಕುಮಾರ್ ಅವರ ಬಳಗದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥ ಗೊಂದಲದಲ್ಲಿ ಸಹಜವಾಗಿ ಶಾಸಕರು ಸಿಲುಕಿದಂತೆ ಕಾಣಿಸ್ತದೆ. ಹಾಗಾಗಿ ಇಬ್ಬರು ಕರೆಯುವಂಥ ಡಿನ್ನರ್ ಮೀಟಿಂಗ್ ಅಲ್ಲಿ ಸಹಜವಾಗಿ ಶಾಸಕರು ಕೂಡ ಭಾಗವಹಿಸ್ತಿದ್ದಾರೆ, ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಶಾಸಕರಲ್ಲಿ ಕೂಡ ಅಷ್ಟೇ ಅಲ್ಲ, ಸಚಿವರಲ್ಲಿ ಕೂಡ ಒಂದಷ್ಟು ಗೊಂದಲಗಳಿದೆ. ಯಾರ ಪರವಾಗಿ ಮಾತನಾಡಬೇಕು, ಯಾರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂಡ ಸಚಿವರು ಶಾಸಕರು ಸಿಲುಕಿರುವಂಥದ್ದು. ಹಾಗಾಗಿ ಸಹಜವಾಗಿ ಕೂಡ ಎರಡೂ ಬಣಗಳ ಔತಣಕೂಟಗಳಲ್ಲಿ ಪಾಲ್ಗೊಳ್ತಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.